ನೀವ್ ಹೇಳಿ ಮ್ಯೂಸಿಕ್ ಬಗ್ಗೆ ಉಪ್ಪಿ ಜೊತೆ ಕೆಲಸ ಮಾಡೋದು ಈಗ ಹೇಳ್ದಂಗೆ ಚೇಂಜ್ ಮಾಡ್ತಾ ಇರ್ತಾರೆ, ನೀವ್ ಎಷ್ಟು ಚೇಂಜ್ ಮಾಡ್ಕೊಂಡ್ರಿ? ಇಲ್ಲ ಅಂದ್ರೆ ಚೇಂಜ್ ಅಲ್ಲ, ಅದು ಇನ್ನೂ ಬೆಟರ್ ವೇಗ್ ಹೇಳ್ಬೋದಾ ಅನ್ನೋದು ಉಪ್ಪಿ ಸರ್ ಯಾವಾಗ್ಲೂ. ಗುರುವೆ ಇದು ಹಿಂಗ್ ಮಾಡೋಣ, ಗುರುವೆ ಇದು ಹಿಂಗ್ ಮಾಡೋಣ ಅಂತ ಹೇಳ್ತಾನೆ ಇರ್ತಾರೆ ಸರ್. ನನಗೆ ಎಲ್ಲನೂ ಕರೆಕ್ಟ್ ಅನ್ಸುತ್ತೆ. ಅದು ವರ್ಲ್ಡ್ ಅಲ್ಲಿ ಯಾರು ಡಿಸಿಷನ್ ತಗೊಳಕಾಗಲ್ಲ, ಉಪ್ಪಿ ಸರ್ ಮಾತ್ರ ಡಿಸಿಷನ್ ತಗೊಳಕಾಗೋದು. ಇವಾಗ ಇಷ್ಟೊತ್ತಿಂದನು ಸಿನಿಮಾ ಏನು ಅನ್ನೋದು ಎಲ್ಲರಿಗೂ ಹೇಳ್ತಾರೆ, ಬಟ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ, ಬಟ್ ಎಲ್ಲರಿಗೂ ಅಂತ ನೋಡ್ತಾ ಇದ್ದೀರಾ. ದಟ್ ಈಸ್ ಉಪ್ಪಿ ಸರ್. ಇಷ್ಟೊಂದು ಸಿನಿಮಾ ಕಥೆನೂ ಹೇಳಿದ್ರು ನಿಮಗೆ, ಏನು ಸಿನಿಮಾ ಏನಿದೆ ಅಂತ. ಈಗ ನಾನು ಸಿನಿಮಾ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇದೆ ಅದೇನು ಅಂತ. ಈಗಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತದೆ, ಯಾಕಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು ಅದಕ್ಕೆ. ಸೊ ಆತರ ನನ್ನನ್ನು ಇಷ್ಟು ನಾನು ಇಷ್ಟೆಲ್ಲ ಮಾತಾಡೋನು ಇಲ್ಲ. ಯಾಕಂದ್ರೆ ಒಬ್ಬೊಬ್ಬರಿಗೆ ಯುಎಸ್ ಸಿನಿಮಾ ಒಂಥರ ಅರ್ಥ ಆಗತ್ತೆ. ಬಟ್ ಇಟ್ಸ್ ವಾಟ್ ಉಪ್ಪಿ ಸರ್ ಹ್ಯಾವ್ ಟೋಲ್ಡ್ ಇಸ್ ತುಂಬಾ ಭಯ ಪಡಿಸುವಂತ ರಿಯಾಲಿಟಿನ ಹೇಳಿದ್ದಾರೆ. ನಾನು ಹೌದಲ್ವಾ ಸರ್, ನಾನು ಡೈಲಿ ಇದನ್ನೇ ಹಿಂಗ್ ಮಾಡ್ತಾ ಇದ್ದೀನಿ, ಡೈಲಿ ಇದನ್ನೇ ನೋಡ್ತಾ ಇದ್ದೀನಿ, ಇದೇ ಅಲ್ವಾ ಸರ್ ನಮ್ಮ ಮಧ್ಯ ಆಗ್ತಾ ಇರೋದು ಅನ್ನೋದು ನಾನು ಆಶ್ಚರ್ಯದಿಂದ ನಾನು ನೋಡಿದೆ. ಯಾಕಂದ್ರೆ ಆ ಲೆವೆಲ್ಗೆ ನಾವು ಡೈಲಿ ದಿನನಿತ್ಯ ನಾವು ಮಾಡ್ತಾ ಇರೋಂತ ಕೆಲವು ವಿಷಯಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಅಟೆನ್ಷನ್ ತಗೊಳ್ತಾ ಇದೆ. ಆ ವಿಚಾರದ ಬಗ್ಗೆ ತುಂಬಾ ತುಂಬಾ ಸ್ಟ್ರೈಟ್ ಆಗಿ ಮತ್ತು ಎಳೆಯಾಗಿ ಹೇಳಿದ್ದಾರೆ. ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು. ಅಂಡ್ ಉಪ್ಪಿ ಸರ್ ಮಾಡಿರುವಂತ ಸಬ್ಜೆಕ್ಟ್ ಮ್ಯೂಸಿಕ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ಸೊ ನೀವೆಲ್ಲ ಆಲ್ರೆಡಿ ಟ್ರಾಲ್ ಸಾಂಗ್ ಕೇಳಿದಿರಾ, ದೊಡ್ಡದು ಚಿಕ್ಕದು ಹಾಡು ಕೇಳಿದಿರಾ. ಸೊ ಎಲ್ಲ ಹಾಡು ಇದೇ ತರನೇ ಇರುತ್ತೆ. ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಸಬ್ಜೆಕ್ಟ್ ಮೇಲ್ಗಡೆ ಹೋಗಿ ನಾನು ಸ್ಕೋರ್ ಮಾಡೋದಕ್ಕೆ ತುಂಬಾ ಕಷ್ಟ. ಏನೇ ಇದ್ರೂ ಉಪ್ಪಿ ಸರ್ ಸಬ್ಜೆಕ್ಟ್ ಕೆಳಗಡೆನೆ ಮ್ಯೂಸಿಕ್ ಬರಬೇಕು, ಆತರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ಇದು. ಅಂಡ್ ಉಪ್ಪಿ ಸರ್ ಮುಟ್ಟದೇ ಇರುವಂತ ಲವ್, ಲಸ್ಟ್, ಮಚ್ಚು, ಲಾಂಗ್, ಹಾರರ್ ಮತ್ತೆ ಥ್ರಿಲ್ಲರ್ ಎಲ್ಲಾನು ಉಪ್ಪಿ ಸರ್ ಹೇಳಿದ್ದಾರೆ. ಅಂಡ್ ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್. ನನಗೆ ಇದನ್ನ ಯಾವ ಜಾನರಲ್ಲಿ ಇದನ್ನ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಲೈಫಲ್ಲೂ ಅವ್ರು ಯೋಚನೆ ಮಾಡಿದ್ರೆ, ಹೌದು ನನ್ನ ಲೈಫಲ್ಲೂ ನಿಂಗೆ ಆಗಿದೆಯಲ್ವಾ, ಡೈಲಿ ಇದನ್ನ ನಾವು ನೋಡಿ ನಮಗೆ ಗೊತ್ತಿಲ್ಲದ ನಮ್ಮನ್ನ ಎಷ್ಟು ವಿಷಯಗಳ ಆವರಿಸ್ಕೊಳ್ತದೆ ಅನ್ನೋದು ಭಯ ಶುರು ಆಗುತ್ತೆ. ಸೊ ಐ ಆಮ್ ವೆರಿ, ನಾ ಮೊನ್ನೆ ಫೈನಲ್ ಎಡಿಟ್ ಉಪ್ಪಿ ಸರ್ ತೋರಿಸಿದ್ರು. ಇಟ್ ಹಸ್ ಕಮ್ ಔಟ್ ಸೂಪರ್. ಈ ತರ ಸಿನಿಮಾ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ತರ ಎಕ್ಸ್ಪೀರಿಯನ್ಸ್ ಯಾರು ಮಾಡೋಕೆ ಸಾಧ್ಯ ಇಲ್ಲ. ಎಲ್ಲರೂ ಥಿಯೇಟರ್ ಬಂದೇನೆ ನೋಡಿ, ಬಿಕಾಸ್ ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಒಂದು ಸಿನಿಮಾ. ನಾನು ಫಸ್ಟ್ ಟೈಮು ಹೇಳಿದ್ದೆ, ಇವಾಗ್ಲೂ ಹೇಳ್ತಾ ಇದ್ದೀನಿ. ನಾವು ಒಂದು ಕತೆ ಕೇಳ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಒಂದು ವಿಜುವಲ್ ಓಡುತ್ತೆ. ಸೊ ನನ್ನ ಮೈಂಡ್ ಅಲ್ಲಿ ನೋಡುತ್ತೆ, ನಿಮ್ಮ ಮೈಂಡ್ ಅಲ್ಲಿ ನೋಡುತ್ತೆ, ಆ ತರ ಅಂತ. ಸೊ ಇದು ಸಿನಿಮಾ ಅದೇ ತರನೇ, ಎಲ್ಲಾರು ಪಾಯಿಂಟ್ ಆಫ್ ವ್ಯೂಗೂ ಬೇರೆ ಬೇರೆ ತರನೇ ಆ ಒಂದು ವರ್ಲ್ಡ್ನೇ UI. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಇದು ಮಾಡಿ, ಬಿಕಾಸ್ ವಿ ಶುಡ್ ಸೆಲೆಬ್ರೇಟ್ ಉಪ್ಪಿ ಸರ್. ಯಾಕಂದ್ರೆ ಇನ್ನು 100 ವರ್ಷ ಆದ್ಮೇಲೆ ಉಪೇಂದ್ರ ಅವರಂತ ಒಬ್ರು ಇದ್ರಂತೆ, ಅವ್ರು ಹಿಂಗೆಲ್ಲ ಮಾಡಿದಾರೆ ಅಂತ ಇಲ್ಲ. ನಾವು 100 ವರ್ಷದ ಕಾಯ್ದೇನೆ ನಾವು ಈಗಲೇ ಉಪ್ಪಿ ಸರ್ ಬ್ರೈನ್ ಅವರು, ಯಾಕಂದ್ರೆ ಎಲ್ಲ ಅವ್ರು ಹೇಳ್ದಂಗೆ ಲವ್, ಮರ ಸುತ್ತೋದು ಮಾಡೋದು, ಮಾಸ್ ಸಿನಿಮಾಗಳು ಎಲ್ಲಿ ಮಾಡ್ಬೋದು, ಎಲ್ಲ ಮಾಡ್ಬೋದು ಗುರುವೆ. ನಾನು ಏನಾರ ಹೇಳ್ಬೇಕಲ್ಲ, ನನ್ನ ಜವಾಬ್ದಾರಿ ಇದೆಯಲ್ಲ, ನಾವೇನಾರ ಹೇಳ್ಬೇಕಲ್ಲ ಅಂತ ಹೇಳ್ತಾರೆ. ನಂಗೆ ಹೌದು, ಉಪ್ಪಿ ಸರ್ ಆತರ ಸಿನಿಮಾ ಮಾಡ್ಬಿಟ್ರೆ ಅದು ಇಟ್ಸ್ ಅವ್ರ ಉಪ್ಪಿ ಸರ್ ಲೆವೆಲ್ಗೆ ಇಲ್ಲ. ಅದು ಉಪ್ಪಿ ಸರ್ ಅಂದ್ರೆ ಹಿಂಗೇನೆ, ಅವರು ಸೋಷಿಯಲ್ ಇಶ್ಯೂಸ್ ಬಗ್ಗೆ ಮಾತಾಡ್ತಾರೆ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ. ಅಂಡ್ ಉಪ್ಪಿ ಸರ್ ಅಂದ್ರೆ ಹಂಗೇನೆ, ಅವ್ರು ಅದೇ ತರನೇ ಸಿನಿಮಾ ಮಾಡಬೇಕು. ಐ ಆಮ್ ವೆರಿ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ UI ಫಿಲ್ಮ್. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಲಹರಿ ಸಂಸ್ಥೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ KP Srikanth sir. I am so happy and I am lucky to be part of this wonderful team. Thank you so much.